ಈ ಟೀಸರ್ ಅಲ್ಲಿ ಅವನ ಆವೇಶ ರೋಷ ಎಷ್ಟು ಎದ್ದು ಕಾಣ್ತಿದೆ ಅಂದ್ರೆ ಅವನ ಕಣ್ಣಲ್ಲಿ ಕಾಡ್ದಂಗಿದೆ ಗುರು. ಅಷ್ಟು ಸಿಟ್ಟಲ್ಲಿ ಅಷ್ಟು ರಿವೆಂಜ್ ನ ತೀರ್ಸ್ಕೊಂತಾನೆ ಈ ಟೀಸರ್ ಅಲ್ಲಿ. ಇದು ನವಭಾರತ, ನಾವು ಭಾರತೀಯರು ಒಳಗಡೆ ನುಗ್ಗಿ ಕೊಲ್ತೇವೆ ಅಂತಂದ ಹೇಳ್ಬಿಟ್ಟು ಒಂದು ಡೈಲಾಗ್ ಇದೆ, ಸಖತ್ತಾಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದುರಂಧರ್ 2 ಸಿನಿಮಾದ ಟೀಸರ್ ನೋಡ್ಕೊಂಡ್ ಬಂದೆ. ದಿ ರಿವೆಂಜ್ 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 ಫುಲ್ ರಿವೆಂಜ್ ಗುರು. ರಿವೆಂಜ್ ಅನ್ನೋ ಟೀಸರ್ ಅಲ್ಲಿ ಏನೇನಿದೆ ಬನ್ನಿ ನಿಮ್ಗೆ ಸ್ವಲ್ಪ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದಾರೆ ಫಸ್ಟ್ ಟೈಮ್ ಅವ್ರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ, ದುರಂಧರ್ 2 ಈ ಸಿನಿಮಾದ ಟೀಸರ್ ನಿಮಗೆ ಬೇಗ ಕನೆಕ್ಟ್ ಆಗ್ಬೇಕಂದ್ರೆ ಫಸ್ಟ್ ಚಾಪ್ಟರ್ ನೋಡಿರ್ಬೇಕು ಮೂವಿನ, ಅವಾಗ ಬೇಗ ನಿಮಗೆ ಕನೆಕ್ಟ್ ಆಗುತ್ತೆ. ಇಲ್ಲಾಂದ್ರೆ ಏನಿದೆ ಈ ತರ ಇದೆ ಆ ತರದಿಲ್ಲ ಅಂತ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಒಂದ್ ನೋಡ್ಕೊಂಡ್ ಬಂದ್ರೆ ಸಖತ್ ಬೇಗ ಕನೆಕ್ಟ್ ಆಗುತ್ತೆ, ಯಾಕಂದ್ರೆ ಮುಂದುವರಿದ ಭಾಗ ಅಲ್ವಾ, ಸಖತ್ತಾಗಿದೆ. ದಿ ರಿವೆಂಜ್ ಟೀಸರ್ ಫುಲ್ ರಿವೆಂಜ್ 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 ನೆಕ್ಸ್ಟ್ ಲೆವೆಲ್ ರಿವೆಂಜ್ ಆಗಿ ತೋರಿಸಿದ್ದಾರೆ ಟೀಸರ್ ಅಲ್ಲಿ ಮಾತ್ರ ಸೀನ್ಗಳನ್ನ. ಬನ್ನಿ, ದುರಂಧರ್ 2 ಅಲ್ಲಿ ಒನ್ನಲ್ಲಿ ಯಾವ ತರ ಇದ್ರೋ ವ್ಯಕ್ತಿ ಅದೇ ವ್ಯಕ್ತಿನ ಸ್ವಲ್ಪ ಮಾಸ್ ಆಗಿಬಿಟ್ಟು ಗ್ಯಾಂಗ್ಸ್ಟರ್ ಆಗಿಬಿಟ್ಟು ತೋರಿಸಿದ್ದಾರೆ ಇದ್ರಲ್ಲಿ. ಈ ಟೀಸರ್ ಅಲ್ಲಿ ಮಾತ್ರ ಫುಲ್ ಲುಕ್ ಅಂತ ನೆಕ್ಸ್ಟ್ ಲೆವೆಲ್ ಗುರು. ಯಂಗ್ ಲುಕ್ ಅಲ್ಲಿ ಬರ್ತಾರೆ ಮತ್ತು ಒಬ್ಬ ಗ್ಯಾಂಗ್ಸ್ಟರ್ ಲುಕ್ ಅಲ್ಲಿ ಕೂಡ ಇದರಲ್ಲಿ ತೋರಿಸಿದ್ದಾರೆ, ಸಖತ್ತಾಗಿದೆ. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ಈ ಟೀಸರ್ ಅಲ್ಲಿ ಅವನ ಆವೇಶ ರೋಷ ಎಷ್ಟು ಎದ್ದು ಕಾಣ್ತಿದೆ ಅಂದ್ರೆ ಅವನ ಕಣ್ಣಲ್ಲಿ ಕಾಡ್ದಂಗಿದೆ ಗುರು. ಅಷ್ಟು ಸಿಟ್ಟಲ್ಲಿ ಅಷ್ಟು ರಿವೆಂಜ್ ನ ತೀರ್ಸ್ಕೊಂತಾನೆ ಈ ಟೀಸರ್ ಅಲ್ಲಿ. ಅಷ್ಟು ಎಮೋಷನ್ ಆಗಿರ್ತಾನೆ ಪಾಪ, ಯಾಕಂದ್ರೆ ಅವರು ನಮ್ಮ ದೇಶದಲ್ಲಿ ಬಂದ್ಬಿಟ್ಟು ಯಾವ ರೀತಿ ಜನರ ಮೇಲೆ ದಾಳಿ ಮಾಡಿದ್ದಾರೆ, ಕೆಲವೊಂದು ಅಭಿವೃದ್ಧಿ ಮಾಡಿರುವಂತಹ ಸ್ಥಳಗಳ ಮೇಲೆ ಅಭಿವೃದ್ಧಿ ಮಾಡಿರುವಂತಹ ಸ್ಥಳಗಳ ಮೇಲೆ ಯಾವ ರೀತಿ ದಾಳಿ ಮಾಡಿದಾರಲ್ಲ ಅದನ್ನೆಲ್ಲ ನೆನ್ಸ್ಕೊಂಡ್ಬಿಟ್ಟು ಅವನ ನೋವನ್ನ ಎಲ್ಲ ಫ್ರಸ್ಟ್ರೇಷನ್ ಎಲ್ಲ ತೆಗೆದು ಅವ್ರ ಮುಂದೆ ತೋರಿಸ್ತಾನೆ ಅವರು. ಅಷ್ಟು ಸಖತ್ ಟೀಸರ್ ತೋರಿಸಿದ್ದಾರೆ. ಎತ್ತಿ ಸುಮ್ಮನೆ ಬಟ್ಟೆ ಸೆಳಿತಾ ಇರ್ತಾನೆ ಒಬ್ಬೊಬ್ಬರನ್ನ, ಕೆಲವ್ರನ್ನ ಎತ್ತಾಕೊಂಡ್ಬಿಟ್ಟು ಕಡಿಯೋದು ಹೊಡಿಯೋದು ರಕ್ತ ನೆಕ್ಸ್ಟ್ ಲೆವೆಲ್ ಮಾಸ್ಟರ್ ತರನೇ ತೋರಿಸಿದ್ದಾರೆ ಈ ಟೀಸರ್ ಅಲ್ಲಿ ಅವನ್ನ. ನನಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಏನಪ್ಪಾ ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗುರು. ಒಂದೊಂದ್ ಸೀನ್ ಬರ್ತಿರ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ಗಳು ಕೊಡ್ತಾ ಇದಾರಲ್ಲ, ಸಖತ್ತಾಗಿ ಕೊಡ್ತಾ ಇದಾರೆ ಗುರು. ನನಗಂತೂ ತುಂಬಾ ಇಷ್ಟ ಆಗೋಯ್ತು, ಅಷ್ಟು ಸಖತ್ತಾಗಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ. ಹಾಗೆ ಈ ಮೂವಿಯಲ್ಲಿ ರಿವೆಂಜ್ ಅಂತ ಇದೆ, ಫುಲ್ ರಿವೆಂಜ್ ಅಲ್ಲೇ ಇರುತ್ತೆ ಅಂತ ಅನ್ಸ್ಕೊಂತೀನಿ. ಯಾಕಂದ್ರೆ ಫಸ್ಟ್ ದುರಂಧರ್ 1 ಅಲ್ಲಿ ಏನ್ ಮಾಡಿರಪ್ಪ ಅಂದ್ರೆ ಭಯೋತ್ಪಾದಕರು ನಮ್ಮ ದೇಶದ ಮೇಲೆ ಯಾವ ರೀತಿ ಬಾಂಬ್ಗಳು ಹಾಕ್ಬಿಟ್ಟು ಸಾವು ನೋವು ಮತ್ತೆ ಎಷ್ಟು ಅಭಿವೃದ್ಧಿ ಮಾಡಿದಂತ ದೇಶದಲ್ಲಿ ಯಾವ ರೀತಿ ನಷ್ಟ ಮಾಡಿರಲ್ಲ ಅದನ್ನ ರಿವೆಂಜ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಟೀಸರ್ ತೋರಿಸಿದ್ದಾರೆ. ಇವನು ಕೂಡ ಅಲ್ಲೇ ಹೋಗ್ಬಿಟ್ಟು ಆ ದೇಶದಲ್ಲಿ ಹೋಗ್ಬಿಟ್ಟು ಯಾವ ರೀತಿ ರಿವೆಂಜ್ ತಗೊಂತಾನೆ ಅನ್ನೋದನ್ನ ಈ ಟೀಸರ್ ಅಲ್ಲಿ ತೋರಿಸಿದ್ದಾರೆ. ಮೂವಿಲಿ ಕೂಡ ಅದೇ ತರ ಇದೆ, ಯಾಕಂದ್ರೆ 1 ಅಲ್ಲಿ ಭಯೋತ್ಪಾದಕರು ನಮ್ಮ ದೇಶದ ಮೇಲೆ ಬಂದ್ಬಿಟ್ಟು ಯಾವ ರೀತಿ ಬಾಂಬ್ಗಳು ಮಾಡಿಬಿಟ್ಟು ನಾಶ ಮಾಡಿದ್ರು ನಮ್ಮ ದೇಶದಲ್ಲಿ ಇರುವಂತ ಕೆಲವೊಂದು ಭಾಗಗಳನ್ನ. ಹಾಗೆ ಇವನು ಕೂಡ ಆ ದೇಶದಲ್ಲಿ ಹೋಗಿಬಿಟ್ಟು ಅವ್ರ ರೂಪದಲ್ಲಿ ಇದ್ಬಿಟ್ಟು ಅವ್ರ ದೇಶದಲ್ಲಿ ಇರುವಂತಹ ಕೆಲವು ನರಾಂತಕರನ್ನ ಕೊಲೆ ಮಾಡಿಬಿಟ್ಟು ಯಾವ ರೀತಿನ ಅವನು ಅಲ್ಲಿ ನೆಲೆ ಊರಿದೆ ಅನ್ನೋದನ್ನ ಸಖತ್ ತೋರಿಸಿದ್ದಾರೆ ದುರಂಧರ್ 1 ಅಲ್ಲಿ. ಅದರ ಮುಂದುವರೆದ ಭಾಗನೇ ದುರಂಧರ್ 2. ಅಲ್ಲೇ ಹೋಗ್ಬಿಟ್ಟು ಅವ್ರನ್ನ ಸಂಹಾರ ಮಾಡಿಬಿಟ್ಟು ಭಯೋತ್ಪಾದಕರನ್ನ ಅಲ್ಲಿ ಅವನೊಬ್ಬ ರಾಜನ್ ತರ ಮೆರೆದ್ಬಿಟ್ಟು ಒಬ್ಬ ಗ್ಯಾಂಗ್ಸ್ಟರ್ ಆಗಿಬಿಟ್ಟು ಅಲ್ಲಿ ಏನೆಲ್ಲ ಮಾಡಿದ್ರು ಕೂಡ ಅವ್ರಿಗೆ ಗೊತ್ತಾಗದೇನೆ ಅಲ್ಲೇ ನೆಲೆ ಹೊರ್ತಾನೆ. ಸಖತ್ತಾಗಿದೆ ಟೀಸರ್ ಅಲ್ಲಿ, ಚೆನ್ನಾಗಿದೆ. ಮುಂದುವರೆದ ಭಾಗನ ಸಖತ್ ತೋರಿಸಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಗೋಯ್ತು ಅವರು. ಈ ಟೀಸರ್ ಮಾತ್ರ ರಿವೆಂಜ್ ಅನ್ನೋದಕ್ಕೆ ವರ್ತ್ ಅಂತ ಅನಿಸ್ತು. ಈ ಟೀಸರ್ ಮಾತ್ರ ಸಖತ್ತಾಗಿದೆ. ಇನ್ನೊಂದು ಇದು ಈ ಟೀಸರ್ ಅಲ್ಲಿ ತೋರಿಸಿರೋದು ಏನಪ್ಪಾ ಅಂದ್ರೆ ನವಭಾರತದವ್ರು ನಾವು ಒಳಗಡೆ ನುಗ್ಗಿ ಹೊಡಿತೀವಿ ಮತ್ತೆ ಕೊಂದೇ ಕೊಲ್ತೀವಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಒಂದು ಡೈಲಾಗ್ ಇದೆ, ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಗೋಯ್ತು ಆ ಡೈಲಾಗ್ ಮಾತ್ರ. ಓಕೆ, ಇದಿಷ್ಟು ಟೀಸರ್ ಅಲ್ಲಿ ಇರೋದು. ಟೀಸರ್ ಅಲ್ಲಿ ಇದಿಷ್ಟೇ ಇರೋದು. BGM, ಲುಕ್, ಕ್ಯಾರೆಕ್ಟರ್ಗಳು ತೋರಿಸಿದ್ದಾರೆ, ಯಾವ ತರ ಕ್ಯಾರೆಕ್ಟರ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ಮುಂದುವರೆದ ಭಾಗನೂ ಕೂಡ ತೋರಿಸಿದ್ದಾರೆ ಇದರಲ್ಲಿ. ಸಖತ್ತಾಗಿದ್ರು, ನನಗಂತೂ ತುಂಬಾ ಇಷ್ಟ ಆಗೋಯ್ತು. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ಈ ಸಿನಿಮಾ ನಿಮಗೆ ಬೇಗ ಕನೆಕ್ಟ್ ಆಗ್ಬೇಕಂದ್ರೆ ಭಾಗ 1 ನೋಡಿರ್ಬೇಕು. ಭಾಗ 1 ನೋಡಿದ್ರೆ ಮಾತ್ರ ಭಾಗ 2 ನಿಮಗೆ ಬೇಗ ಕನೆಕ್ಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾ ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗುತ್ತೆ. 27ನೇ ತಾರೀಕು ಅಂತ ಹೇಳಿದ್ರು, ಬಟ್ ಏನೋ ಒತ್ತಡ ಮತ್ತೆ ಏನೋ ಮಾತಾಡ್ಕೊಂಡ್ಬಿಟ್ಟು ಟೀಮ್ ಡಿಸ್ಕಷನ್ ಮಾಡ್ಬಿಟ್ಟು 19ನೇ ತಾರೀಕು ಬರ್ತಿದೆ, ಒಂದ್ ವಾರ ಮುಂಚೆನೆ ಬರ್ತಾ ಇದಾರೆ. ಆಮೇಲೆ ಒಂದ್ ವಾರ ಆದ್ಮೇಲೆ 27ನೇ ತಾರೀಕು ನಮ್ಮ ಟಾಕ್ಸಿಗೆ ಬರ್ತದೆ ಕನ್ನಡ ಸಿನಿಮಾ. ಅದನ್ನು ಕೂಡ ಹೋಗಿ ನೋಡಿ, ಇದನ್ನು ಇಂಟ್ರೆಸ್ಟಿಂಗ್ ಆಗಿದೆ, ಇದನ್ನು ಕೂಡ ಹೋಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಸಿನಿಮಾದ್ದು ಮೇನ್ ಇಂಟೆನ್ಷನ್ ಏನಪ್ಪಾ ಅಂದ್ರೆ ನಮ್ಮ ದೇಶದ ಮೇಲೆ ಭಯೋತ್ಪಾದಕರು ಯಾವ ರೀತಿ ದಾಳಿ ಮಾಡಿದಾರೋ ಅದನ್ನ ಹಿಂತಿರುಗಿ ಯಾವ ರೀತಿ ಕೊಡ್ತಾರೆ ಅನ್ನೋದೇ ಮೇನ್ ಇಂಟೆನ್ಷನ್ ಆಗಿರುತ್ತೆ. ಸಖತ್ತಾಗಿದೆ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.